ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡುವ ಅಂತ ಹೇಳಿದ್ರೆ 9th ಆಗಸ್ಟ್ ಥರ್ಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದು ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನಲೈಸಿಸ್ ಕ್ಲಾಸ್ಗಳು, ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು, ಸೈನ್ಸ್ ಹಾಗೆ GK ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಎಕ್ಸಾಮಲ್ಲಿ ನೋಡೋಕ್ಕೆ ಸಿಗ್ತವೆ. ಆ್ಯಂಡ್ ನೆಕ್ಸ್ಟ್ ಕೆಲವೊಬ್ಬರು ಅಸ್ಪಿರೆಂಟ್ಸ್ ಏನು ಅಂತಂದರೆ ಡೌಟ್ಸ್ ಕೇಳ್ತಾ ಇದ್ರಿ, ಸರ್ ನಂದು ಇಲ್ಲಿವರೆಗೂ ಸಹ ಅಡ್ಮಿಟ್ ಕಾರ್ಡ್ ಬಂದಿಲ್ಲ, ಸಿಟಿ ಇಂಟಿಮೇಷನ್ ಬಂದಿಲ್ಲ ಅಂತ. ಓಕೆ, ಸೊ ನಿಮ್ಮ ಎಕ್ಸಾಮ್ ಯಾವತ್ತಿರುತ್ತಲ್ವ ಅದಕ್ಕಿಂತ ಮುಂಚೆ 10 ದಿನಕ್ಕಿಂತ ಮುಂಚೆ ನಿಮ್ಮ ಸಿಟಿ ಇಂಟಿಮೇಷನ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಮೇ ಬಿ ನಿಮ್ಮ ಎಕ್ಸಾಮ್ 28ಗೆ ಇರಬಹುದು, ಸೊ 18ಗೆ ಬರುತ್ತೆ. ಸೊ ಮೇ ಬಿ ನಿಮ್ಮ ಎಕ್ಸಾಮ್ 27ಗೆ ಇರಬಹುದು, 17ಗೆ ಬರುತ್ತೆ. ಸೊ ವಿದಿನ್ 8 to 10 ಡೇಸಲ್ಲಿ ಬಿಡ್ತಾರೆ ಅವರು. ಓಕೆ, ಸೊ ಗಾಬರಿ ಆಗ್ತಕ್ಕಂಥದ್ದು ಏನು ಸಹ ಇಲ್ಲ. ಸೊ ನಿಮ್ಮ ನಾರ್ಮಲ್ ಮೆಸೇಜ್ಗೂ ಸಹ ಮೆಸೇಜ್ ಬರುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಮ ಇಮೇಲ್ಗೂ ಸಹ ಮೆಸೇಜ್ ಬಂದಿರುತ್ತೆ. ಚೆಕ್ ಮಾಡ್ತಾ ಇರಿ ಡೈಲಿ ಅಷ್ಟೇ, ಓಕೆನಾ? ಆ್ಯಂಡ್ ಒಂದು ಲೈನ್ ಹೇಳಬೇಕು ಅಂತ ಅನ್ನಿಸ್ತಿದೆ, ಏನು ಅಂತಂದರೆ ಪ್ರತಿಯೊಬ್ಬರ ಶ್ರಮಕ್ಕೂ ಸಹ ಬೆಲೆ ಕೊಡಿ ಅಷ್ಟೇ. ಓಕೆ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ ಅಂತಂದರೆ 2026ರಲ್ಲಿ ಯಾವ ಗಣರಾಜ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಎಷ್ಟನೇ ಒಂದು ಗಣರಾಜ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೀವಿ ಅಂತ 75, 76, 77 ಮತ್ತು 78ನೇದು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಯಾವುದು ಅಂದರೆ ಫ್ಯಾನ್ಸಿ ನಂಬರ್ 77 ಅಂತ ಹೇಳ್ತೀವಿ. ಸರ್ ಎಷ್ಟು ಈ ಒಂದು 77ನೇ ಒಂದು ಗಣರಾಜ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೀವಿ ಅಂತ ಹೇಳಬೇಕಾಗತ್ತೆ. ಸೊ ಇದು ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೇನೆ. ಇಲ್ಲ ನಿಮಗೆ ಇದು ಗೊತ್ತಾಗಲಿಲ್ಲ ಅಂತಂದರೆ ಸೊ ಇದಕ್ಕೆ ಏನು ಮಾಡ್ಕೊಳ್ಳಿ ಅಂತಂದರೆ ಈ ರೀತಿಯ ರಿಪಬ್ಲಿಕ್ ಡೇ ಆಗಿರಲಿ, ಇಂಡಿಪೆಂಡೆನ್ಸ್ ಡೇ ಆಗಿರಲಿ, ಸೊ ನಿಮಗೆ ಯಾವಾಗ ಸಿಕ್ಕಿದೆ ಆ್ಯಂಡ್ ದೆನ್ ಯಾವಾಗ ಈ ಒಂದು ರಿಪಬ್ಲಿಕ್ ಡೇ ಫಸ್ಟ್ ನಾವು ಆಚರಣೆ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ. ಸೊ ಇವಾಗ 2026 ಅಂತಂದರೆ ಸೊ ಯಾವ ವರ್ಷ ಮೈನಸ್ ಮಾಡಬೇಕು? 1950 ಮೈನಸ್ ಮಾಡಬೇಕು. ಸೊ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 76 ಬರುತ್ತೆ ಅಲ್ವಾ. ಸರ್ 77ನೇದು ಇದೆಯಲ್ಲ ಅಂತಂದರೆ ಹೌದು. ಸೊ ಇಲ್ಲಿ 1 ವರ್ಷ ಬಿಟ್ಟಿರ್ತೀರಾ ನೀವು, ಈ ಸಬ್ಸ್ಟಿಟ್ಯೂಷನ್ ಏನು ಮಾಡ್ತೀರಲ್ವಾ, ಸಬ್ಸ್ಟ್ರಾಕ್ಟ್ ಏನು ಮಾಡ್ತೀರಾ ಅಲ್ವಾ. ಸೊ ಅಲ್ಲಿ ಒಂದು ವರ್ಷ ಮೈನಸ್ ಆಗಿರುತ್ತೆ. ಸೊ ಅದಕ್ಕೆ ಆ ವರ್ಷವೂ ಸಹ 1950 ಬಿಟ್ಟು ಕೌಂಟ್ ಮಾಡಿರ್ತಾರೆ ಅವರು. ಸೊ ಅದಕ್ಕೆ 1950 ಸಹ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಅದು +1 77 ಅಂತ ಆಗ್ತದೆ. ಓಕೆ, ಸೊ ಲೈಕ್ ಹೇಗೆ ಅಂತಂದರೆ 0, 1, 2, 3, 4. ಸೊ ಎಷ್ಟು ಬಾರಿ ಆಚರಣೆ ಮಾಡಲಾಗಿದೆ? ಸೊ ಎಷ್ಟು ಬಾರಿ ಅಂದರೆ 5 ಬಾರಿ ಆಚರಣೆ ಮಾಡಲಾಗಿದೆ. ಎಷ್ಟು ವರ್ಷ ಅಂತ ಅಂದಾಗ ಅವಾಗ ನೀವು ಹೇಳಬೇಕಾಗತ್ತೆ ದ್ಯಾಟ್ ಈಸ್ 4 ವರ್ಷ ಅಂತ. ಓಕೆ, ಸೊ ಎಷ್ಟು ವರ್ಷಗಳು ಪೂರೈಸಿತು? 4 ವರ್ಷಗಳನ್ನು ಪೂರೈಸಿತು. ಹಾಗಾದರೆ ಎಷ್ಟು ವರ್ಷಗಳನ್ನು ಪೂರೈಸಿತು ಈ ಒಂದು ಗಣರಾಜ್ಯ ದಿನಾಚರಣೆ ನಾವು ಮೊದಲು ಆಚರಣೆ ಮಾಡಿದ್ದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 76 ವರ್ಷಗಳನ್ನು ಪೂರೈಸಿತು ಅಂತ. ಸೊ ಇದು 77ನೇದು. ಸೊ ಈ ರೀತಿ ನೀವು ಹೇಳಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಥೀಮ್ ಏನಾಗಿತ್ತು? ಸೊ ಇದರ ಥೀಮ್ ಬಂದುಬಿಟ್ಟು 150 years ಆಫ್ ವಂದೇ ಮಾತರಂ ಅಂತ ಹೇಳ್ತೀವಿ ಸರ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಕೇಳಿದಾನೆ, ಸೊ ಇದನ್ನು ಮತ್ತೆ ನೀವು ನೆನ್ಪಿಟ್ಕೊಳ್ಳಿ. ಸೊ 2026ರಿಂದ 1950, ಸೊ 76 ವರ್ಷ ಆದರೆ ಇದು 77ನೇ ಗಣರಾಜ್ಯ ದಿನ ಅಂತ ನಾವು ಕರೆಯಲಾಗ್ತದೆ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್. ಓಕೆ, ಸೊ ಈ ಕ್ವಶನ್ ಕೇಳಿದ್ನ ಆ ಕ್ವಶನ್ ಕೇಳಿದ್ನ ಅಂತಲ್ಲ. ಸೊ ಆ ಕ್ವಶನ್ನ ಮತ್ತು ಒಟ್ಟಿನಲ್ಲಿ ಈ ಕ್ವಶನ್ ಸೊ ನಿಮ್ಮ ಒಂದು ಎಕ್ಸಾಮಲ್ಲಿ ಬಂದಿರುತ್ತೆ ಅಷ್ಟೇ. ಸೊ ಇದರ ಒಂದು ಚೀಫ್ ಗೆಸ್ಟ್ಗಳು ಯಾರ್ಯಾರಾಗಿದ್ರು ಅಂತ, ಯಾರ್ಯಾರು ಅಂತಂದರೆ ದ್ಯಾಟ್ ಈಸ್ ಒಂದು ಯುರೋಪಿಯನ್ ಯೂನಿಯನ್ ಕೌನ್ಸಿಲ್, ಹಾಗೆ ಈ ಒಂದು ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಈ ಆಂಟೋನಿಯೋ ಕೋಸ್ಟಾ ಮತ್ತು ಉರ್ಸುಲಾ ವ್ಯಾನ್ ಡೇರ್ ಲೇನ್ ಅವರು ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಇವ್ರು ಯಾರು ಅಂತ ಈ ಒಂದು ಯುರೋಪಿಯನ್ ಯೂನಿಯನ್ನ ಈ ಕಮಿಷನ್ದ ಅಧ್ಯಕ್ಷರು ಯಾರು ಅಂತಂದರೆ ಈ ಒಂದು ಉರ್ಸುಲಾ ವಾನ್ ಡರ್ ಲೇನ್ ಅವರು. ಹಾಗೆ ಈ ಒಂದು ಕೌನ್ಸಿಲ್ನ ಅಧ್ಯಕ್ಷರು ಯಾರು ಅಂತಂದರೆ ಆಂಟೋನಿಯಾ ಕೋಸ್ಟಾ ಅವರು ಅಂತ ಹೇಳ್ತೀವಿ. ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ವಿಶೇಷ ಆರೋಗ್ಯ ವ್ಯಾಪ್ತಿಯ ಲಾಭ ಪಡೆಯಲು ಹಿರಿಯ ನಾಗರಿಕರಿಗೆ ಕನಿಷ್ಠ ಎಷ್ಟು ವಯಸ್ಸು ಇರಬೇಕು ಅಂತ ಕೇಳಿದರೆ ಎಷ್ಟು ವಯಸ್ಸು ಇರಬೇಕು ಅಂದರೆ 70 ವರ್ಷಕ್ಕಿಂತ ಅವರಿಗೆ ಹೆಚ್ಚಿಗೆ ಇರಬೇಕು ಅಂತ ಹೇಳ್ತೇವೆ, ಸರಿನಾ? ಸೊ ಎಷ್ಟು ಲಕ್ಷ ಈ ಒಂದು ಆರೋಗ್ಯ ವ್ಯಾಪ್ತಿಯನ್ನು ಒದಗಿಸ್ತದೆ ಇದು ಅಂತಂದರೆ 5 ಲಕ್ಷ ಆರೋಗ್ಯದ ಒಂದು ಮಿತಿಯನ್ನು ಒದಗಿಸ್ತದೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಯೋಜನೆ ಬಂದಿರತಕ್ಕಂಥದ್ದು ಯಾವಾಗ ಅಂತ ಕೇಳ್ತಾನೆ 2018ರಲ್ಲಿ ಇದು ಯೋಜನೆ ತಂದಿದೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಇದು ಈ ಒಂದು ಮಧ್ಯಮ ವರ್ಗದವರಿಗೆ ಹಾಗೆ ಬಡ ವರ್ಗದವರಿಗೆ, ಸಾಮಾಜಿಕ ಆರ್ಥಿಕ ಸ್ಥಿತಿ ಹಿಂದುಳಿದಿರತಕ್ಕಂಥ ವರ್ಗದವರಿಗೆ ಈ ಒಂದು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಸ್ಕೀಮ್ ತೊಗೊಂಡು ಬಂದಿದ್ದಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಸ್ಸಾಂನ ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ್ ಬಿಸ್ವಾ ಶರ್ಮಾ ಅವರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಕೇಳಿದ್ದಾನೆ. ಮಜೂಲಿ, ಜಾಲಕ್ವಾರಿ ಆ್ಯಂಡ್ ದೆನ್ ನೆಕ್ಸ್ಟ್ ಜಾಲಕ್ಬಾರಿ, ತಿತ್ಬರ್ ಮತ್ತು ದಿಸ್ಪುರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ರೀಸೆಂಟಾಗಿ ಎಲೆಕ್ಷನ್ ಯಾವುದಾಗಿದೆ ಅಲ್ವಾ, ಸೊ ಆ ಎಲೆಕ್ಷನಲ್ಲಿ ಗೆದ್ದಿರ್ತಕ್ಕಂಥ CMಗಳ ಕ್ಷೇತ್ರ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ
ಸ್ಪೆಷಲಿ RRBಯಲ್ಲಿ ಲೈಕ್ ಈ ಡಿ ಗ್ರೂಪಲ್ಲಿ ಕೇಳೋದು ಸ್ವಲ್ಪ ಕಡಿಮೆ ಅನಿಸ್ಬಹುದೇನೋ, ಬಟ್ NTPCಯಲ್ಲಿ ಏನು ಕೇಳ್ತಾನೆ ಗೊತ್ತಾ, ಈ CM ಯಾವ ಕ್ಷೇತ್ರದಿಂದ ಹಾಗೆ ಯಾವ ಅಭ್ಯರ್ಥಿಯ ವಿರುದ್ಧ ಗೆದ್ರು ಅಂತ ಕೇಳ್ತಾನೆ. ಅದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇವಾಗ ರೀಸೆಂಟ್ ಆಗಿರೋದು ಯಾರ್ಯಾರು ಇದ್ದಾರೆ ಅಂತ ನೋಡ್ಕೊಳ್ಳೋದಾದ್ರೆ, ಒಂದು CM ವಿಜಯ್ ಅವರು ತಮಿಳ್ನಾಡು, ಆ್ಯಂಡ್ ನೆಕ್ಸ್ಟ್ ಈ ಒಂದು ರಂಗರಾಜನ್ ಅವರು ಪುದುಚೇರಿ, ಆ್ಯಂಡ್ ನೆಕ್ಸ್ಟ್ ಯಾರು ಅಂದರೆ ಸತೀಶ್ ಅವರು ಯಾರು ಈ ಒಂದು ಕೇರಳದವರು, ಆ್ಯಂಡ್ ನೆಕ್ಸ್ಟ್ ಯಾರು ದಟ್ ಈಸ್ ಸುಬೇಂದು ಅಧಿಕಾರಿ ವೆಸ್ಟ್ ಬೆಂಗಾಲ್ ಅವರು, ಆ್ಯಂಡ್ ಮತ್ತೆ ಯಾರು ಅಂತಂದರೆ ಒಂದು ಅಸ್ಸಾಂನ ಹೇಮಂತ್ ಬಿಸ್ವಾ ಶರ್ಮಾ ಅಂತ ಹೇಳ್ತೀವಿ. ಸೊ ಈ 5 ಜನದ ಏನು ಅಂತಂದರೆ ಈ ಮತಕ್ಷೇತ್ರ, ಹಾಗೆ ಇವರು ಯಾರ ವಿರುದ್ಧ ಗೆದ್ರು ಅಂತ ನೋಡ್ಕೊಳ್ಳಿ. ಸೊ ನಾರ್ಮಲ್ ಆಗಿ ಇವರು ಒಂದೇ ಕ್ಷೇತ್ರದಲ್ಲಿ ನಿಂತಿರಲ್ಲ, ಎರಡೆರಡು ಕ್ಷೇತ್ರದಲ್ಲಿ ನಿಂತಿರ್ತಾರೆ. ಬಟ್ ಇವಾಗ ಕರೆಂಟ್ಲಿ ಅವರು ಯಾವುದನ್ನ ಪಿಕ್ ಮಾಡಿರ್ತಾರೆ, ಒಂದಕ್ಕೆ ರಾಜೀನಾಮೆ ಕೊಟ್ಟಿರ್ತಾರೆ, ಇನ್ನೊಂದು ಯಾವುದರಲ್ಲಿ ಇರ್ತಾರೆ ಅದನ್ನು ಮಾತ್ರ ನೀವು ನೋಡ್ಕೊಂಡ್ರೆ ಉತ್ತಮ. ಓಕೆ, ಸೊ ಇಲ್ಲಿ ಇವರು ಯಾವುದರಿಂದ ಗೆದ್ದು ಬಂದಿದ್ದಾರೆ ಅಂದರೆ, ಈ ಒಂದು ಜಾಲಕ್ಬಾರಿ ಅಂತ ಹೇಳ್ತೀವಿ, ಒಂದು ಜಾಲಕ್ಬಾರಿ ಕ್ಷೇತ್ರದಿಂದ ಇವರು ಗೆದ್ದು ಬಂದಿದ್ದಾರೆ. ಯಾರು? ಈ ಒಂದು ಹೇಮಂತ್ ಬಿಸ್ವಾ ಶರ್ಮಾ ಅಂತ ಹೇಳ್ತೀವಿ. ಓಕೆ, ಸೊ ಇದು ನಿಮಗೆ ಗೊತ್ತಿರಲಿ ಎಷ್ಟು ಮತಗಳ ಅಂತರದಿಂದ ಇವರು ಗೆದ್ದಿದ್ದಾರೆ ಅಂತಾರೆ. 89,000 ಮತಗಳಿಂದ 89,000 ಮತಗಳ ಅಂತರದಿಂದ ಇವರು ಗೆದ್ದಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಿದೆ ಅಂದರೆ, ಇವರು 16ನೇ ಒಂದು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಯಾವ ಒಂದು ರಾಜ್ಯಕ್ಕೆ? ಈ ಒಂದು ಅಸ್ಸಾಂ ರಾಜ್ಯಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇದೆ. ಸೊ ಈ ಕ್ವಶನ್ ಬಂದಿಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಡಿಷನಲ್ ಇನ್ಫಾರ್ಮೇಷನ್. ಟೋಟಲಿ ಎಷ್ಟು ಸೀಟ್ಗಳಿದೆ ಅಂದರೆ 126 ಸೀಟ್ಗಳು ಕಂಡುಬರ್ತವೆ ಎಲ್ಲಿ? ಒಂದು ಅಸ್ಸಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಗೆದ್ದಿರ್ತಕ್ಕಂಥ ಒಂದು ಸ್ಥಾನಗಳು ಯಾವ ಒಂದು ಪಕ್ಷಗಳು? BJP 82, ಹಾಗೆ ಕಾಂಗ್ರೆಸ್ 19, AGP ಅಂತ ಬರುತ್ತೆ, ಅಸ್ಸಾಂ ಗಣ ಪರಿಷತ್ ಅಂತ, ಇದು ಲೋಕಲ್ ಪಾರ್ಟಿ. ಸೊ ಇದು 10 ಸ್ಥಾನಗಳನ್ನು ಪಡೆದಿದೆ. ಆ್ಯಂಡ್ ದೆನ್ BPF ಅಂತ ಬರುತ್ತೆ, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಅಂತ, ಇದು 10 ಸ್ಥಾನಗಳು. ಹಾಗೆ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ಒಂದು AIUDF ಅಂತ ಹೇಳ್ತೀವಿ, ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಅಂತ. ಸೊ ಅವರು 2 ಸ್ಥಾನಗಳನ್ನು ಗೆದ್ದಿದ್ದಾರೆ. ಬಟ್ ಇಲ್ಲಿ ಈ 2 ಇದೊಂದು ಇಂಪಾರ್ಟೆಂಟ್ ಅಲ್ಲ, ಈ 3 ಇಂಪಾರ್ಟೆಂಟ್ ಆಗ್ತವೆ ನಿಮಗೆ. ಈ 3 ಇವುಗಳನ್ನು ನೆನ್ಪಿಟ್ಕೊಳ್ಳಿ. AGP ಅಸ್ಸಾಂ ಗಣ ಪರಿಷತ್ ಅಂತ ಹೇಳ್ತೀವಿ, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಅಂತ ಹೇಳ್ತೀವಿ. ಸೊ ಇವು ಎಲ್ಲಿ ಕಂಡು ಬರ್ತವೆ ಈ ಒಂದು ಪಾರ್ಟಿಗಳು ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗಿರ್ತಕ್ಕಂಥದ್ದು ಈ ಒಂದು ಅಸ್ಸಾಂ ಅಂತ. ಸರ್ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಕಂಡು ಬರ್ತಾವಲ್ವಾ, ಆ್ಯಂಡ್ ದೆನ್ ಈ ಒಂದು ಆಂಧ್ರದಲ್ಲಿ ಬೇರೆ ಬೇರೆ ಕಂಡು ಬರ್ತಾವಲ್ವ, ಅದು ಇಂಪಾರ್ಟೆಂಟಾ? ಇಂಪಾರ್ಟೆಂಟ್ ಅಲ್ಲ. ಈ 7 ಸಿಸ್ಟರ್ ಸ್ಟೇಟ್ಗಳಲ್ಲಿ ಕಂಡು ಬರ್ತಕ್ಕಂಥ ಪಾರ್ಟಿಗಳ ಹೆಸರು ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಬಿಕಾಸ್ ಯಾಕಂದರೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ರೀಜನ್ ನಾವು ಪ್ರತಿನಿಧಿಸ್ತಿರ್ತವೆ. ಹಾಗಾಗಿ ಈ ಬೋಡೋಲ್ಯಾಂಡ್ ಏನಿದೆ ಅಲ್ವಾ, ಆ ಒಂದು ಬೋಡೋಲ್ಯಾಂಡನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಒಂದು ಪಕ್ಷ ಯಾವುದು ಅಂದರೆ ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಅಂತ ಹೇಳ್ತೀವಿ. ಬೋಡೋಲ್ಯಾಂಡ್ ಅಂದರೆ ಕಂಪ್ಲೀಟಾಗಿ ಅಸ್ಸಾಂ ಅಲ್ಲ, ಆ ಅಸ್ಸಾಮಿನ ಒಂದು ಸೌತ್ ಪಾರ್ಟ್ ಅಂತ ಹೇಳ್ತೀವಿ. ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 9ನೇ ಎಲೈಟ್ ಮಹಿಳಾ ರಾಷ್ಟ್ರೀಯ ಮುಷ್ಟಿಯುದ್ಧ ಚಾಂಪಿಯನ್ಶಿಪ್ ಅನ್ನು ಜನವರಿ 2026ರಲ್ಲಿ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಮುಷ್ಟಿಯುದ್ಧ ನಮ್ಮ ಮೈಸೂರಲ್ಲಿ ನಡೀತದೆ ಗೊತ್ತಾ, ದಸರಾ ಟೈಮಲ್ಲಿ ಮುಷ್ಟಿಯುದ್ಧ, ರಕ್ತ ಚಿಮ್ಮಿಸ್ತಾರೆ. ಸೊ ಆರಂಭ ಆಗುತ್ತೆ ಅಫಿಷಿಯಲ್ ಆಗಿ ನಮ್ಮ ಮೈಸೂರು ದಸರಾ ಅಂತ. ಸೊ ಹಾಗೆ ಒಂದು ಮಹಿಳಾ ರಾಷ್ಟ್ರೀಯ ಮುಷ್ಟಿಯುದ್ಧ ಸಹ ಆಯೋಜನೆ ಆಗಿದೆ. ಸೊ ಹಾಗಾದರೆ ಎಲ್ಲಿ ಅಂತ? ಅದು ನವದೆಹಲಿ, ಗುವಾಹಟಿ, ಗ್ರೇಟರ್ ನೋಯ್ಡಾ ಮತ್ತು ಪಟಿಯಾಲ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಒಂದು ಗ್ರೇಟರ್ ನೋಯ್ಡಾದಲ್ಲಿ ಆಗುತ್ತೆ. ಓಕೆ, ಗ್ರೇಟ್ ಅಲ್ವಾ, ಮುಷ್ಟಿಯುದ್ಧ ಮಾಡ್ತಾರೆ. ಸೊ ಗ್ರೇಟ್ ಅಲ್ವಾ, ಸೊ ಅದಕ್ಕೆ ಗ್ರೇಟರ್ ನೋಯ್ಡಾ ಅಂತ ನೆನ್ಪಿಟ್ಕೊಳ್ಳಿ. ಸೊ ಅದು ಎಷ್ಟನೇದಾಗಿತ್ತು ಅಂದರೆ 9ನೇದಾಗಿತ್ತು ಅಂತ ಹೇಳ್ತೀವಿ. ಸೊ ಇದು ಯಾವ ತಿಂಗಳಲ್ಲಿ ನಡೆದಿತ್ತು ಅಂದರೆ ದ್ಯಾಟ್ ಈಸ್ ಇನ್ ಜನವರಿಯಲ್ಲಿ ಅಂತ ಹೇಳ್ತೀವಿ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಏನು ಅಂದರೆ, ಗೆದ್ದಿರ್ತಕ್ಕಂಥ ತಂಡ ಯಾರು ಅಂದರೆ ಇಂಡಿಯನ್ ರೈಲ್ವೇಸ್ ವುಮೆನ್ಸ್ ಅವರು. ಸೊ ಇಲ್ಲಿ ಆ್ಯಕ್ಚುಲಿ ಕ್ವಶನ್ ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ, ಬಟ್ ಇವ್ರು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ ನೋಡಿ. ಇಂಡಿಯನ್ ರೈಲ್ವೇಸ್ ವುಮೆನ್ಸ್ ಅವ್ರು ಏನಿದ್ದಾರಲ್ಲ ಅವರು ವಿನ್ ಆಗಿದ್ದಾರೆ. ಸೊ ದ್ಯಾಟ್ಸ್ ಆ ಒಂದು ಕಾರಣದಿಂದಾಗಿ ಇದನ್ನು ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ವಿಶ್ವ ಅಂತ ಕೇಳಿದ್ದಾನೆ, ಅವಾಗೂ ಹೇಳಬೇಕಾಗುತ್ತೆ 15 ಮಾರ್ಚ್ ಅಂತ. ಇಫ್ ಏನಾದರೂ ಆತ ಈ ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನಾಚರಣೆ ಅಂತ ಕೇಳಿದರೆ ಅವಾಗ ಹೇಳಬೇಕಾಗಿತ್ತು 24 ಡಿಸೆಂಬರ್ ಅಂತ. ಓಕೆ, ಇವೆರಡು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸೇನಾ ದಿನ 15 ಜನವರಿಗೆ ಆಚರಣೆ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದರ ಒಂದು ಥೀಮ್ ಏನು ಅಂತ. ಈ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ. ಏನು ಥೀಮ್ ಇದೆ ಅಂದರೆ ಸೇಫ್ ಪ್ರಾಡಕ್ಟ್ಸ್ ಕಾನ್ಫಿಡೆಂಟ್ ಕನ್ಸ್ಯೂಮರ್ಸ್ ಅಂತ. ಸೇಫ್ ಪ್ರಾಡಕ್ಟ್ಸ್ ಕಾನ್ಫಿಡೆಂಟ್ ಕನ್ಸ್ಯೂಮರ್ಸ್. ಓಕೆ, SPC2 ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಇದು ಓಕೆ, ಇಲ್ಲಿ ನ್ಯಾಷನಲ್ ಕನ್ಸ್ಯೂಮರ್ ಡೇ ಹೇಳಿದೆ ಅಲ್ವಾ ನಿಮಗೆ. ಸೊ ಯಾವಾಗಂದರೆ ಒಂದು 24 ಡಿಸೆಂಬರ್ಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ಸ್ 2026 ಕಂಬ್ಯಾಕ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಕಂಬ್ಯಾಕ್ ಯಾರು ಮಾಡಿದ್ದಾರೆ? ಕಂಬ್ಯಾಕ್ ಯಾರು ಅಂದರೆ ನಮ್ಮ ರೋರಿ ಮೆಕ್ಲಾಯ್ ಅವರು ಮಾಡಿದ್ದಾರೆ. ಓಕೆ, ಯಾರಂತ ಹೇಳ್ತೀವಿ? ಒಂದು ರೋರಿ ಮೆಕ್ಲಾಯ್ ಅವರು ಅಂತ ಹೇಳ್ತೀವಿ. ಸೊ ಇವರು ಕಂಬ್ಯಾಕ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎಲ್ಲಿ? ಒಂದು ಸ್ಪೇನಲ್ಲಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಏನು ಕೇಳ್ಬೋದು? ಓಕೆ, ಬೇರೆ ಯಾರಿಗೂ ಸಹ ಕೊಟ್ಟಿಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಲೈಫ್ ಟೈಮ್ ಯಾರಿಗೆ ಅಂದರೆ ನಮ್ಮ ನಾಡಿಯಾ ಅವರಿಗೆ. ಯಾರು ಅಂದರೆ ಒಂದು ನಾಡಿಯಾ ಅವರು ಅಂತ ಹೇಳ್ತೀವಿ. ಓಕೆ, ನಾಡಿಯಾ ಅವರು, ಇವರು ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದಾರೆ. ಸೊ ಅವರಿಗೆ ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಈ ಒಂದು ಜನವರಿ 2026ರಲ್ಲಿ ನಡೆದ UP ಹೆಲ್ತ್ ಟೆಕ್ ಕಾನ್ಕ್ಲೇವ್ 1.0 ಮುಖ್ಯ ಉದ್ದೇಶವೇನು ಅಂತ ಕೇಳಿದಾನೆ. ಏನಾಗಿದೆ ಒಂದು UP ಹೆಲ್ತ್ ಟೆಕ್ ಕಾನ್ಕ್ಲೇವ್ನ ಮುಖ್ಯ ಉದ್ದೇಶ ಏನಾಗಿದೆ ಅಂದರೆ, ಈ ಒಂದು ಉತ್ತರ ಪ್ರದೇಶವನ್ನು ಮೆಡಿಟೆಕ್, ಫಾರ್ಮಾ ಮತ್ತು ಆರೋಗ್ಯ ನಾವೀನ್ಯತೆಯ ಜಾಗತಿಕ ಕೇಂದ್ರವನ್ನಾಗಿಸುವುದು ಇದರ ಒಂದು ಮುಖ್ಯ
ಗುರಿಯಾಗಿದೆ. ಯಾವುದು ಒಂದು UP ಹೆಲ್ತ್ ಟೆಕ್ ಕಾನ್ಕ್ಲೇವ್ 1.0 ಅಂತ ಹೇಳ್ತೇವೆ ಇದನ್ನು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಯೋಜನೆಗಳು ಅಂತ ಬಂದಾಗ ನಾರ್ತ್ ಇಂಡಿಯಾದು ಆಲ್ಮೋಸ್ಟ್ ಯೋಜನೆಗಳು ಇಂಪಾರ್ಟೆಂಟ್ ಆಗ್ತವೆ. ಸ್ಪೆಷಲಿ ಈ UP ಆಗಿರಲಿ ಆ್ಯಂಡ್ ವೆಸ್ಟ್ ಬೆಂಗಾಲ್ ಆಗಿರಲಿ ಮತ್ತು ಯಾವುದು ಹೇಳ್ತೀವಿ ಮಧ್ಯಪ್ರದೇಶ ಆಗಿರಲಿ, ಈ ರಾಜ್ಯಗಳದು ಓಕೆ, ಈ ಒಂದು 3 ರಾಜ್ಯಗಳದು ಸ್ವಲ್ಪ ಜಾಸ್ತಿ ಕೇಳ್ತಾನೆ. ಅದರಲ್ಲಿ ಜಾಸ್ತಿ ಕೇಳೋದು ಅಂದರೆ UP ಸ್ವಲ್ಪ ಜಾಸ್ತಿ ಕೇಳ್ತಾನೆ. ಓಕೆ, ನಮ್ಮ ಕರ್ನಾಟಕದ ಅಷ್ಟು ಕೇಳಲ್ಲ. ಬಟ್ ನೀವು ಓದ್ಕೊಳ್ಬೇಕು ಅಂತಂದರೆ ಓದ್ಕೊಳ್ಬಹುದು. ಬಟ್ ಜಾಸ್ತಿನ ಇವುಗಳನ್ನು ಫೋಕಸ್ ಮಾಡ್ಕೊಳ್ಳಿ. ಸ್ಟೇಟ್ ಪ್ರಾಜೆಕ್ಟ್ಗಳು ಆ್ಯಂಡ್ ದೆನ್ ಸ್ಟೇಟ್ ಸ್ಕೀಮ್ಸ್ಗಳು ಆ್ಯಂಡ್ ದೆನ್ ಅಲ್ಲಿ ಏನಾದರೂ ಜಾರಿಗೆ ತಂದಿದ್ರಾ ಇದನ್ನು ಅಂತ ವಗೇರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಸ್ಮಿತಾ. ಭಾರತ ಸರ್ಕಾರದ ಅಸ್ಮಿತಾ ಯೋಜನೆ ಪಹಲ್ ಅನ್ನು ಮುಖ್ಯವಾಗಿ ಯಾರಿಗಾಗಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾನೆ. ಅಸ್ಮಿತಾ ಯಾರಿಗಾಗಿ ಪ್ರಾರಂಭ ಮಾಡಲಾಗಿದೆ? ಸೊ ಈ ಒಂದು ಮಹಿಳಾ ಕ್ರೀಡಾಪಟುಗಳಿಗಾಗಿ ಒಂದು ಅಸ್ಮಿತಾ ಅನ್ನೋದನ್ನು ಪ್ರಾರಂಭ ಮಾಡಲಾಗಿದೆ. ಅಸ್ಮಿತಾ ಅಂದಾಗ ನೆನಪಂತು, ಅಸ್ಮಿತಾ ಅನ್ನೋರು ಒಂದು ಮೆಡಲ್ ಗೆದ್ದಿದ್ದಾರೆ ಗೊತ್ತಾ? ಓಕೆ, ಇದು ಸ್ಕೀಮ್ ಇದೆ, ಇದನ್ನು ಬಿಟ್ಬಿಡಿ. ಅಸ್ಮಿತಾ ರೀಸೆಂಟಾಗಿ ಈ ಒಂದು CWCಯಲ್ಲಿ ಕಾಮನ್ವೆಲ್ತ್ ಗೇಮ್ಸಲ್ಲಿ ಒಂದು ಪದಕವನ್ನು ಗೆದ್ದಿದ್ದಾರೆ. ಯಾವುದು ಪದಕ ಗೆದ್ದಿದ್ದಾರೆ? ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಯಾವ ಒಂದು ಕ್ರೀಡೆಯಲ್ಲಿ ಅಂದರೆ ದಟ್ ಈಸ್ ಒಂದು ಜೂಡೋ ಅಂತ ಹೇಳ್ತೀವಿ. ಅಸ್ಮಿತಾ ಓಕೆ, ಅಸ್ಮಿತಾ ಅವರು ಜೂಡೋ ಅಲ್ಲಿ ಫಸ್ಟ್ ಈ ಗೋಲ್ಡ್ ಮೆಡಲನ್ನು ವಿನ್ ಆಗಿದ್ದಾರೆ ನಮ್ಮ ಭಾರತದ ಪರವಾಗಿ. ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಜೂಡೋ ಅಲ್ಲಿ ಇಲ್ಲಿವರೆಗೆ ಸಹ ಯಾರು ಸಹ ಪದಕನೇ ತಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾವು ಪಾರ್ಟಿಸಿಪೇಟ್ ಮಾಡಿ ಕಾನ್ಕರ್ ಮಾಡಿ ಇನ್ ಮೆನ್ಸಲ್ಲಿ ಹಾಗೆ ಇನ್ ವುಮೆನ್ಸಲ್ಲಿ ಎರಡರಲ್ಲೂ. ಮೆನ್ಸಲ್ಲಿ ಯಾರು ಅಂತಂದರೆ ಈ ಒಂದು ಹರ್ಷ ಅಂತ ಬರ್ತಾರೆ. ಆ್ಯಂಡ್ ದೆನ್ ವುಮೆನ್ಸಲ್ಲಿ ಯಾರು ಅಂದರೆ ನಮ್ಮ ಸ್ಮಿತಾ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಅಸ್ಮಿತಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿ ಅಸ್ಮಿತಾ ಅವ್ರ ಮೇಲೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅಸ್ಮಿತಾ ಫುಲ್ ಫಾರ್ಮ್ ಏನು ಅಂದರೆ ಅಚೀವಿಂಗ್ ಸ್ಪೋರ್ಟ್ಸ್ ಮೈಲ್ ಸ್ಟೋನ್ ಬೈ ಇನ್ಸ್ಪೈರಿಂಗ್ ವುಮೆನ್ ಥ್ರೂ ಆ್ಯಕ್ಷನ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 16ನೇ ವಿತ್ತ ಆಯೋಗದ ಶಿಫಾರಸುಗಳ ಪ್ರಕಾರ 2026ರಿಂದ 31 ಅವಧಿಗೆ ಕೇಂದ್ರೀಯ ವಿಭಾಜ್ಯ ಪೋಲ್ನಿಂದ ರಾಜ್ಯಗಳಿಗೆ ಲಂಬ ತೆರಿಗೆ ವರ್ಗಾವಣೆ ಪಾಲನ್ನು ಕೇಂದ್ರೀಯ ಬಜೆಟ್ನಲ್ಲಿ ಎಷ್ಟು ಶೇಕಡ ಅಂತಂದರೆ 41. ಮೊದಲು ಎಷ್ಟಿತ್ತು ಸರ್? ಅವಾಗಲೂ 41 ಇತ್ತು. ಇವಾಗ ಎಷ್ಟಿದೆ? ಇವಾಗಲೂ 41 ಇದೆ. ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026ರಲ್ಲಿ ಸುಪ್ರೀಂ ಕೋರ್ಟ್ ಯಾವ ನದಿಯ ನೀರು ಹಂಚಿಕೆ ವಿವಾದವನ್ನು ಪರಿಹರಿಸಲು ಕೇಂದ್ರ ಸರ್ಕಾರಕ್ಕೆ ವಿಶೇಷ ನ್ಯಾಯಾಧೀಕರಣವನ್ನು ರಚಿಸಲು ನಿರ್ದೇಶಿಸಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಈ ಒಂದು ಫೆಬ್ರವರಿ 2026ರಲ್ಲಿ ಸೊ ಯಾವ ಒಂದು ನದಿ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ದಕ್ಷಿಣ ಪೆನ್ನಾರ್ ನದಿ ಅಂತ ಹೇಳ್ತೀವಿ. ಯಾವುದೇ ಒಂದು ಸೌತ್ ಪೆನ್ನಾರ್ ನದಿಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾರು? ಈ ಒಂದು ಸುಪ್ರೀಂ ಕೋರ್ಟ್ ಅವರು. ಓಕೆ, ಅಂತಾರಾಜ್ಯ ಜಲ ವಿವಾದ ನ್ಯಾಯಾಧೀಕರಣವನ್ನು ಸ್ಥಾಪನೆ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಈ ಒಂದು ದಕ್ಷಿಣ ಪೆನ್ನಾರ್ ಯಾವ ರಾಜ್ಯಗಳ ಮಧ್ಯೆ ಕಂಡು ಬರುತ್ತೆ? ಮತ್ತೆ ಹಾಗೇನ ಸೊ ನಮ್ಮ ಕರ್ನಾಟಕ ಯಾವುದು ಅಂದರೆ ಈ ತಮಿಳುನಾಡು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಅಕ್ಟೋಬರ್ 2025ರಲ್ಲಿ ಜಾರಿಗೆ ಬಂದ ಯಾವ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಭಾರತದಲ್ಲಿ 1 ಮಿಲಿಯನ್ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದಾನೆ. ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಇಂಡಿಯಾ ಮತ್ತು ಈ ಒಂದು EFTA ಅಂತ ಹೇಳ್ತೀವಿ. EFTA ಟೇಪಾ ಏನಿದೆ ಅಲ್ವಾ? ಸೊ ಈ ಒಂದು ಪಾಲುದಾರಿಕೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಯಾವ ಒಂದು ಸಂಘಟನೆಯ ಜೊತೆ? ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತೇವೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ ಏನು, ಈ ಒಂದು ಭಾರತ ಮತ್ತು ಯುರೋಪಿಯನ್ ಮುಕ್ತ ವ್ಯಾಪಾರ ಸಂಘ ನಡುವಿನ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆಗಾಗಿ ಟೇಪಾ 1 ಅಕ್ಟೋಬರ್ 2025ರಿಂದ ಜಾರಿಗೆ ಬಂದಿದೆ. ಈ ಐತಿಹಾಸಿಕ ಒಪ್ಪಂದ ಅಡಿಯಲ್ಲಿ ಮುಂದಿನ 15 ವರ್ಷಗಳಲ್ಲಿ ಭಾರತ $100 ಬಿಲಿಯನ್ ಹೂಡಿಕೆಯಾಗಲಿದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಅದರಿಂದ 1 ಮಿಲಿಯನ್ ನೇರ ಉದ್ಯೋಗಗಳು ಸೃಷ್ಟಿ ಆಗಲಿವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಯುನೆಸ್ಕೋ ಸಾಮಾನ್ಯ ಸಮ್ಮೇಳನದ 43ನೇ ಅಧಿವೇಶನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಸೊ ಈ ಒಂದು 43ನೇ ಅಧಿವೇಶನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಎಲ್ಲಿ ಅಂದರೆ ಈ ಒಂದು ಸಮರ್ಕಂದ್ ಅಂತ ಹೇಳ್ತೀವಿ. ಸಮರ್ಕಂದ್ ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಉಜ್ಬೇಕಿಸ್ತಾನದಲ್ಲಿ ಕಂಡುಬರುತ್ತೆ. ಉಜ್ಬೇಕಿಸ್ತಾನದಲ್ಲಿ ಯಾವುದೇ ಒಂದು ಯುನೆಸ್ಕೋ ಜನರಲ್ ಕಾನ್ಫರೆನ್ಸ್ ಹೆಲ್ಡ್. ಎಷ್ಟನೇದು? 43ನೇದು. ಆ್ಯಂಡ್ ರೀಸೆಂಟ್ಲಿ 48ನೇದು ಈ ಸಾಂಸ್ಕೃತಿಕದು ಅದು ಎಲ್ಲಿ ಹೆಲ್ಡ್ ಆಗಿತ್ತು? ಸೊ ದ್ಯಾಟ್ ಈಸ್ ಇನ್ ಸೌತ್ ಕೊರಿಯಾ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ವಿವಿಧ ರಾಜ್ಯಗಳ ಬಜೆಟ್ ಕಾರ್ಯಕ್ಷಮತೆ ಮತ್ತು ಹಣಕಾಸಿನ ಸ್ಥಿರತೆಯನ್ನು ಮೌಲ್ಯಮಾಪನ ಮಾಡುವ ರಾಜ್ಯಕೋಶೀಯ ಆರೋಗ್ಯ ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡ್ತದೆ ಅಂದರೆ ನೀತಿ ಆಯೋಗ ಇದನ್ನು ಬಿಡುಗಡೆ ಮಾಡ್ತದೆ. ಆ್ಯಂಡ್ ಇದರಲ್ಲಿ ಟಾಪಲ್ಲಿ ಯಾರಿದ್ದಾರೆ ಅಂದರೆ ಫಸ್ಟ್ ಈ ಒಂದು ಯಾರಿದ್ದಾರೆ? ಒಡಿಶಾ ಇದ್ದಾರೆ, ಸೆಕೆಂಡ್ ಗೋವಾ ಇದ್ದಾರೆ, ಥರ್ಡ್ ಜಾರ್ಖಂಡ್ ಅವರು ಕಂಡು ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್. ಓಕೆ, ಒಡಿಶಾ ಇಲ್ಲಿ ಟಾಪಲ್ಲಿದೆ ನೋಡಿ. ಆ್ಯಂಡ್ ಇದಕ್ಕೆ ಎಷ್ಟು ಒಂದು ಎಷ್ಟು ಪಿಲ್ಲರ್ಸ್ಗಳಿದ್ದಾವೆ ಅಂತ ಕೇಳ್ತಾನೆ. ಎಷ್ಟು ಪಿಲ್ಲರ್ಸ್ಗಳಿದ್ದಾವೆ ಅಂದರೆ ಈ ಒಂದು ಖರ್ಚಿನ ಗುಣಮಟ್ಟ, ಆದಾಯ ಸಂಗ್ರಹಣೆ, ರಾಜಕೋಶೀಯ ವಿವೇಕ, ಸಾಲ ಸೂಚ್ಯಂಕ ಹಾಗೆ ಸಾಲ ಸ್ಥಿರತೆ ಅಂತಕ್ಕಂಥ 5 ಪಿಲ್ಲರ್ಸ್ಗಳು ಕಂಡುಬರ್ತವೆ ಅಂತ ನೀವು ಹೇಳಬೇಕಾಗುತ್ತೆ ಯಾವುದೋ ಒಂದು ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ಗೆ. ಆ್ಯಂಡ್ ನೆಕ್ಸ್ಟ್ 2026ರ FHI 2026ರ ಪ್ರಕಾರ ಅಭಿವೃದ್ಧಿಯೇತರ ಹೆಚ್ಚಿನ ಖರ್ಚು ಮತ್ತು ರಾಜಕೋಶೀಯ ಒತ್ತಡದಿಂದಾಗಿ ದೊಡ್ಡ ರಾಜ್ಯಗಳಲ್ಲಿ ಯಾವ ರಾಜ್ಯವು ಅತ್ಯಂತ ಕೆಳಗಿನ ಸ್ಥಾನದಲ್ಲಿದೆ ಅಂತ. ಓಕೆ, ಟಾಪಲ್ಲಿ ಯಾರಿದ್ದಾರೆ? ನಮ್ಮ ಒಡಿಶಾದವರು ಇದ್ದಾರೆ. ಆ್ಯಂಡ್ ದೆನ್ ಕೊನೆಗೆ ಯಾರಿದ್ದಾರೆ ಅಂತಂದರೆ ದ್ಯಾಟ್ ಇಸ್ ಒಂದು ಪಂಜಾಬ್ ಅವರು ಕೊನೆಗೆ ಕಂಡು ಬರ್ತಾರೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. OP ಒಡಿಶಾ ಫಸ್ಟ್,
ಓಪ್ಸ್ ಅಂತ ಹೇಳ್ತೀವಲ್ವಾ? ಸೊ ಆ ರೀತಿ. ಸೊ ಈ ಒಂದು ಪಿ ಪಂಜಾಬ್ ಲಾಸ್ಟಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ, ಚಲಿಸುತ್ತಿರುವ ಕಾರಿಗೆ ಬ್ರೇಕ್ ಹಾಕಿ ಇದ್ದಕ್ಕಿದ್ದಂತೆ ನಿಲ್ಲಿಸಿದಾಗ ಅದರ ಚಲನಶಕ್ತಿಗೆ ಏನಾಗ್ತದೆ? ಅದರ ಚಲನಶಕ್ತಿ ಏನಂದರೆ ನಿಂತು ಹೋಗ್ತದೆ. ಸೊ ಏನಾಗ್ತದೆ ಇಲ್ಲಿ ಅಂತಂದರೆ ಅದರ ಚಲನಶಕ್ತಿಯು ಮುಖ್ಯವಾಗಿ ಉಷ್ಣ ಮತ್ತು ಧ್ವನಿಯ ಶಕ್ತಿಯಾಗಿ ಪರಿವರ್ತನೆಯಾಗ್ತದೆ ಅಂತ ಹೇಳ್ತೀವಿ. ಓಕೆ, ಸೊ 4 ಆಪ್ಷನ್ ಓದಿದಾಗ ನೀವು ಆನ್ಸರ್ ಮಾಡ್ಬೋದು ಈ ರೀತಿಯ ಕ್ವಶನ್ಗಳಿಗೆ. ನೆಕ್ಸ್ಟ್ ಪ್ರಶ್ನೆ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಮತ್ತು ಅನ್ಸ್ಯಾಚುರೇಟೆಡ್ ಕಾರ್ಬನ್ಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿರಲು ಕಾರಣವೇನು ಅಂತ ಕೇಳಿದಾನೆ. ಸೊ ಯಾಕೆ ಅಂತ ಇರ್ಬೋದು. ಓಕೆ, ಯಾಕೆ ಅಂತಂದರೆ ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳಲ್ಲಿ ಅತ್ಯಂತ ಸ್ಥಿರವಾದ ಏಕಬಂಧಗಳು ಮಾತ್ರ ಇರ್ತವೆ. ಸೊ ಆ ಕಾರಣಕ್ಕಾಗಿ ಇವು ಸ್ವಲ್ಪ ಸ್ಟೇಬಲ್ ಆಗಿರ್ತವೆ. ಸೊ ಸ್ಯಾಚುರೇಟೆಡಲ್ಲಿ ಮತ್ತು ಅನ್ಸ್ಯಾಚುರೇಟೆಡಲ್ಲಿ ಯಾವುದರಲ್ಲಿ ಕಾರ್ಬನ್ ಜಾಸ್ತಿ ಇರುತ್ತೆ? ಅನ್ಸ್ಯಾಚುರೇಟೆಡಲ್ಲಿ ಕಾರ್ಬನ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದು ಕಂಪ್ಲೀಟಾಗಿ ದಹನ ಆಗಲ್ಲ. ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಓಕೆ, ಈ ಒಂದು ಇದರಲ್ಲಿ ಸ್ಯಾಚುರೇಟೆಡಲ್ಲಿ ಸಿಂಗಲ್ ಬಾಂಡ್ ಕಂಡು ಬರುತ್ತೆ, ಆ್ಯಂಡ್ ಅನ್ಸ್ಯಾಚುರೇಟೆಡಲ್ಲಿ ನಿಮಗೆ ಡಬಲ್ ಮತ್ತು ತ್ರಿಬಲ್ ಬಾಂಡ್ ಸಹ ಕಂಡು ಬರುತ್ತೆ. ಅದು ಸಹ ನಿಮ್ಗೆ ಗೊತ್ತಿರಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ವಸ್ತು ವಿರಾಮದಿಂದ ಪ್ರಾರಂಭವಾಗಿ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನ ಸಮತ್ವರಣದಲ್ಲಿ 5 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಚಲಿಸ್ತದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಅಂದರೆ 25 ಮೀಟರ್ ಆಗುತ್ತೆ. ಸೊ ಇಲ್ಲಿ ಫಾರ್ಮುಲನ್ನು ಅಪ್ಲೈ ಮಾಡ್ಕೊಳ್ಳಿ. ಏನು ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ಸ್ ಯು ಟಿ. ಯು ಅಂದರೆ ಏನು? ಇನಿಷಿಯಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಟಿ ಅಂದರೆ ಟೈಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 1/2 AT ಸ್ಕ್ವೇರ್ ಅಂದರೆ ಎ ಅಂದರೆ ಎಕ್ಸಲರೇಷನ್, ಆ್ಯಂಡ್ ದೆನ್ ಟಿ ಅಂದರೆ ಮತ್ತೆ ಟೈಮ್, ಅದರ ಸ್ಕ್ವೇರ್ ಮಾಡಿಕೊಂಡ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಕೇಳಿದಾನೆ. ಸೊ ದ್ಯಾಟ್ಸ್ ವೈ ಇಫ್ ಏನಾದರೂ ಫೈನಲ್ ವೆಲಾಸಿಟಿ ಕೇಳಿದ್ರೆ ಬೇರೆ ಫಾರ್ಮುಲಾ ಹಾಕ್ತಿದ್ವಿ. ಯಾವುದು? ವಿ ಈಕ್ವಲ್ಸ್ ಯು ಪ್ಲಸ್ AT ಸ್ಕ್ವೇರ್ ಅಂತ. ಓಕೆ, ಸೊ ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇನ್ನು ಮುಂದೆ ಈ ರೀತಿಯ ಫಾರ್ಮುಲಾನ ನಿಮಗೆ ಯೂಸ್ ಮಾಡಿ ಕೇಳ್ತಾನೆ ಕ್ವಶನ್. ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ಸ್ ಯು ಟಿ ಪ್ಲಸ್ 1/2 AT ಸ್ಕ್ವೇರ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಇದೆ ಫಾರ್ಮುಲಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 5 ನಿಮಿಷಗಳ ಕಾಲ ಹರಿಯುವಾಗ ಸರ್ಕ್ಯೂಟ್ ಮೂಲಕ ಹಾದು ಹೋಗುವ ಒಟ್ಟು ವಿದ್ಯುದ್ದಾವೇಶ ಎಷ್ಟು ಅಂತ ಕೇಳಿದಾನೆ. ಈ ಒಂದು ಚಾರ್ಜ್ ಎಷ್ಟು ಅಂತ ಕೇಳಿದಾನೆ. ಸೊ ಚಾರ್ಜ್ ಎಷ್ಟಾಗಿದೆ? 150 ಚಾರ್ಜ್ ಆಗಿರುತ್ತೆ. ಸೊ ಒಂದು ಇದರ ಫಾರ್ಮುಲಾ ಏನು ಚಾರ್ಜ್ ಅಂತಂದರೆ ಕರೆಂಟ್ ಇಂಟು ಟೈಮ್ ಅಂತ ಹೇಳ್ತೀವಿ. ಸೊ I ಇಂಟು ಟಿ ಅಂತ ಹೇಳ್ತೀವಿ. ಸೊ 0.5 ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಓಕೆ, 5 ನಿಮಿಷ ಅಂತ ಕೊಟ್ಟಿದ್ದಾರಲ್ವ. ಸೊ 5 ಇಂಟು 60 ಅಂದರೆ 300 ಸೆಕೆಂಡ್ ಆಗುತ್ತೆ. ಸೊ 300 ಇಂಟು 0.5 ಅಂತಂದರೆ 150 ಕೂಲಮ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಥೈಲ್ ಆಲ್ಕೋಹಾಲನ್ನು ಸಲ್ಫರಿಕ್ ಆಮ್ಲದ ಉಪಸ್ಥಿತಿಯಲ್ಲಿ 170 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಾಯಿಸಿದಾಗ ಲಭ್ಯವಾಗುವ ಮುಖ್ಯ ಉತ್ಪನ್ನ ಯಾವುದು ಅಂತ ಕೇಳಿದಾನೆ. H2SO4 ಅನ್ನು 443 ಕೆಲ್ವಿನಲ್ಲಿ ಕಾಯಿಸಿದಾಗ ಲಭ್ಯವಾಗುವ ಮುಖ್ಯ ಉತ್ಪನ್ನ ಯಾವುದು ಅಂತ. ಯಾವುದು ಅಂದರೆ ಒಂದು ಇಥೀನ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ಇಥೀನ್ ಏನಿದೆ ಅಲ್ವಾ, ಸೊ ಅದು ದೊರೀತದೆ. ಯಾವುದು? ಒಂದು ಇಥೈಲ್ ಆಲ್ಕೋಹಾಲನ್ನು ಸಲ್ಫರಿಕ್ ಆಮ್ಲದ ಜೊತೆಗೆ ಕಾಯಿಸಿದಾಗ ಯಾವುದೇ ಒಂದು ಇಥೀನ್ ದೊರಕ್ತದೆ. ಓಕೆ, ಸೊ ಇದನ್ನು ನಾವು ಈ ಯಾವ ಒಂದು ಪ್ರಕ್ರಿಯೆ ಮೂಲಕ ದೊರೀತದೆ ಅಂತ ಕೇಳಿದಾಗ ಅವಾಗೂ ಹೇಳಬೇಕಾಗುತ್ತೆ ಡಿಹೈಡ್ರೇಷನ್ ಒಂದು ಪ್ರಕ್ರಿಯೆ ಮೂಲಕ ಇದು ದೊರೀತದೆ ಅಂತ ಹೇಳಬೇಕಾಗುತ್ತೆ. ಯಾವುದೇ ಒಂದು ಇಥೀನ್ ಅಂತಕ್ಕಂಥದ್ದು. ಸೊ ಸ್ಪೆಸಿಫಿಕ್ ಆಗಿ ಇಲ್ಲಿ ಏನು ಅಂತಂದರೆ ಈ ಡಿಗ್ರಿ ಸೆಲ್ಸಿಯಸ್ ಎಷ್ಟು ತಾಪಮಾನದಲ್ಲಿ ಇದು ರೂಪುಗೊಳ್ಳುತ್ತದೆ, ಯಾವ ಅನಿಲ? ಈ ಒಂದು ಇಥೀನ್ ಅನಿಲ ಅನ್ನೋದು ನಿಮ್ಗೆ ಗೊತ್ತಿರಲಿ. 170 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಕೆಲ್ವಿನಲ್ಲಿ ಹೇಳೋದಾದರೆ 443 ಕೆಲ್ವಿನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು 140 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಾಪಮಾನದಲ್ಲಿ ಏನಾದರೂ ಅದನ್ನು ರಿಯಾಕ್ಷನ್ ಮಾಡಿದರೆ, ಅದನ್ನು ಹೀಟ್ ಮಾಡಿದಾಗ ಡೈಇಥೈಲ್ ಈಥರ್ ಮುಖ್ಯ ಉತ್ಪನ್ನವಾಗಿ ದೊರೀತಾ ಇತ್ತು. ಡಿಗ್ರಿ ಸೆಲ್ಸಿಯಸ್ ಮೇಲೆ ನಿಮಗೆ ಡಿಪೆಂಡ್ ಆಗ್ತದೆ ಆನ್ಸರ್ ಯಾವುದಾಗ್ತದೆ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರೀಯ ಬಜೆಟ್ 2025-26 ಪ್ರಕಾರ ಹೊಸ ತೆರಿಗೆ ವ್ಯವಸ್ಥೆ ಅಡಿಯಲ್ಲಿ ಎಷ್ಟು ವಾರ್ಷಿಕ ಆದಾಯದವರಿಗೆ ಯಾವುದೇ ತೆರಿಗೆ ಆದಾಯವನ್ನು ಪಾವತಿಸಬೇಕಾಗಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಎಷ್ಟು ಅಂದರೆ ಒಂದು 12 ಲಕ್ಷ ಅಂತ ಹೇಳ್ತೀವಿ. ಸೊ ಇದು ಯಾವಾಗಿಂದ ಆಗಿದೆ ಅಂತಂದರೆ ಲಾಸ್ಟ್ ಬಜೆಟ್, ಈ ಬಜೆಟ್ಗಿಂತ ಹಿಂದಿನ ಬಜೆಟ್ ಏನಿದೆಯಲ್ವ, ಮಿಡ್ ಟರ್ಮ್ ಬಜೆಟ್ ಏನಿದೆಯಲ್ವ, ಸೊ ಆ ಒಂದು ಬಜೆಟಲ್ಲಿ ಇದನ್ನು ಜಾರಿಗೆ ತೊಗೊಂಡು ಬಂದಿದ್ದಾರೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಜೈವಿಕ ಆವರ್ಧನ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಷನ್ ಪ್ರಕ್ರಿಯೆಗೆ ಮುಖ್ಯವಾಗಿ ಯಾವ ಅಂಶವು ಕಾರಣವಾಗಿದೆ ಅಂತ ಕೇಳಿದಾನೆ. ಯಾವುದು ಅಂತಂದರೆ ದ್ಯಾಟ್ ಈಸ್ ಒಂದು DDT ಮತ್ತು ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಕೆಳಗಿನ ಯಾವುದು ಪೋಷಣಾ ಮಟ್ಟಗಳ ಸರಿಯಾದ ಮತ್ತು ನೈಸರ್ಗಿಕ ಅನುಕ್ರಮವನ್ನು ಪ್ರತಿನಿಧಿಸ್ತದೆ ಅಂತ ಕೇಳಿದಾನೆ. ಸರಿನಾ? ಯಾವುದು? ಹುಲ್ಲನ್ನು ಜಿಂಕೆ ತಿನ್ನುತ್ತೆ, ಜಿಂಕೆಯನ್ನು ಸಿಂಹ ತಿನ್ನುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಲೋಹದ ಕಾರ್ಬೋನೇಟ್ ಆಮ್ಲದ ಜೊತೆ ಪ್ರತಿಕ್ರಿಯಿಸಿದಾಗ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನು ಕೊಟ್ಟಿದ್ದಾನೆ? ಇಂಗಾಲದ ಡೈಆಕ್ಸೈಡ್ ಏನಿಲ್ಲ ಉತ್ಪತ್ತಿ ಆಗ್ತದೆ ಅಂತ ಕೊಟ್ಟಿದ್ದಾನೆ. ಮೆಟಲ್ ಕಾರ್ಬೋನೇಟ್ ಏನಿದೆ ಅಲ್ವಾ, ಸೊ ಅದು ಆ್ಯಸಿಡ್ ಜೊತೆಗೆ ಆ್ಯಸಿಡ್ ಪ್ಲಸ್ ಕಾರ್ಬೋನೇಟ್ ಅಥವಾ ಈ ಮೆಟಲ್ ಕಾರ್ಬೋನೇಟ್, ಸೊ ಅದ್ರ ಜೊತೆಗೆ ರಿಯಾಕ್ಷನ್ ಆದಾಗ ಇಂಗಾಲದ ಡೈಆಕ್ಸೈಡ್ ಫಿಕ್ಸ್ ಉತ್ಪತ್ತಿ ಆಗ್ತದೆ. ಸೊ ಮೀನ್ಸ್ ಇದು ಸರಿಯಾಗಿದೆ. ಲೋಹದ ಕಾರ್ಬೋನೇಟ್ ಪ್ರಕೃತಿಯಲ್ಲಿ ಕ್ಷಾರೀಯವಾಗಿದ್ದು
ಆಮ್ಲಗಳೊಂದೇ ಉದಾಸೀನಕರಣದಲ್ಲಿ ಓಕೆ ಇದನ್ನು ಇಂಗ್ಲೀಷಲ್ಲಿ ನೋಡುವ. ಮೆಟಲ್ ಕಾರ್ಬೊನೇಟ್ ಈಸ್ ಬೇಸಿಕ್ ಆ್ಯಂಡ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ನ್ಯೂಟ್ರಲೈಸ್ ಆ್ಯಂಡ್ ಮೇಕ್ ಸಾಲ್ಟ್ H2O ಆ್ಯಂಡ್ CO2 ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಓಕೆ H2O ಆಗುತ್ತೆ ಆ್ಯಂಡ್ ದೆನ್ CO2 ಸಹ ದೊರೆಯುತ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಹೇಳಿಕೆ 1 ಹೇಳಿಕೆ 2 ಎರಡೂ ಸಹ ಸರಿ ಆಗ್ತವೆ. ಓಕೆ, ಬೋತ್ ಸ್ಟೇಟ್ಮೆಂಟ್ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕ್ರಿಯಾಶೀಲತಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಗಿರುವ ಕಡಿಮೆ ಕ್ರಿಯಾಶೀಲ ಲೋಹಗಳನ್ನು ಉದಾಹರಣೆಗೆ ಪಾದರಸ ಮತ್ತು ತಾಮ್ರ ಅವುಗಳ ಅದಿರುಗಳಿಂದ ಯಾವ ವಿಧಾನದಿಂದ ಹೊರತೆಗೆಯಲಾಗ್ತದೆ ಅಂತ ಕೇಳಿದ್ದಾನೆ. ಯಾವ ವಿಧಾನದಿಂದ ಹೊರತೆಗೆಯಲಾಗ್ತದೆ ಯಾವುದು ಅಂದರೆ ಈ ಒಂದು ರಿಡಕ್ಷನ್ ಅಥವಾ ಈ ಒಂದು ಹೀಟಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆ್ಯಂಡ್ ಟಾಪಲ್ಲಿ ಇರುತ್ತಲ್ವಾ, ಆ ಟಾಪಲ್ಲಿರೋದನ್ನು ನಾವು ಏನು ಮಾಡ್ತೀವಿ ಅಂದರೆ ಎಲೆಕ್ಟ್ರೋಲೈಸಿಸ್ ಪ್ರಕ್ರಿಯೆ ಮೂಲಕ ತೆಗಿತೀವಿ ಟಾಪಲ್ಲಿರೋದನ್ನು. ಓಕೆ, ಸೊ ಈ ಒಂದು ಪೊಸೋಕ ಅಂತ ಏನು ಬರುತ್ತೆ, ಪೊಸೋಕ ಮಾಲೂಮ ಇಲ್ಲ ಹೀ ಕಮ್ಸಿಗೋ ಒಂದು ಫಾರ್ಮುಲಾ, ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಸಿಯಂ, ಸೊ ಅವುಗಳನ್ನ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಎಲೆಕ್ಟ್ರೋಲೈಸಿಸ್ ಮೂಲಕ ಸಹ ನಾವು ಮಾಡ್ತೀವಿ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಓಕೆ, ಈ ಕೊನೆಗೆ ಬರತಕ್ಕಂಥದ್ದು ನಾವು ಜಸ್ಟ್ ಸಿಂಪಲಾಗಿ ಹೀಟ್ ಮಾಡುವ ಮೂಲಕ ಅದನ್ನು ನಾವು ತೆಗಿಬಹುದಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನವನ ವಿಸರ್ಜನಾ ವ್ಯವಸ್ಥೆಯಲ್ಲಿ ಮೂತ್ರಪಿಂಡವು ಮೂತ್ರಕೋಶಕ್ಕೆ ಯಾವ ರಚನೆಯ ಮೂಲಕ ಸಂಪರ್ಕ ಹೊಂದಿದೆ ಅಂತ ಕೇಳಿದ್ದಾನೆ. ಕಿಡ್ನಿ ಈ ಒಂದು ಯೂರಿನರಿ ಬ್ಲಾಡರ್ಗೆ ಯಾವ ಒಂದು ರಚನೆಯ ಮೂಲಕ ಸಂಪರ್ಕ ಹೊಂದಿದೆ, ಯಾವುದಂದರೆ ಒಂದು ಯುರೇಟರ್ನ ಮೂಲಕ ಸಂಪರ್ಕ ಹೊಂದಿದೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೊಸ ಕಾರ್ಟೇಷನ್ ಚಿಹ್ನ ಸಂಪ್ರದಾಯದ ನ್ಯೂ ಕಾರ್ಟೇಷನ್ ಸೈನ್ ಕನ್ವೆನ್ಷನ್ ಪ್ರಕಾರ ಗೋಳೀಯ ಕನ್ನಡಗಳಲ್ಲಿ ವಸ್ತುವಿನ ದೂರದ ಚಿಹ್ನೆ ಯಾವುದು ಅಂತ ಕೇಳಿದ್ದಾನೆ. According to the new Cartesian sign convention, what is the sign of object distance U from spherical mirrors ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ನೆಗೆಟಿವ್ ಅಂತ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಇದನ್ನು ನೆಗೆಟಿವ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ, ಗಾಳಿಯು ಭೂಮಧ್ಯ ರೇಖೆಯಿಂದ ಧ್ರುವಗಳ ಕಡೆಗೆ ಮೇಲಿನ ವಾತಾವರಣದಲ್ಲಿ ಚಲಿಸಲು ಪ್ರಾಥಮಿಕ ಕಾರಣವೇನು ಅಂತ ಕೇಳಿದ್ದಾನೆ. ಸೊ ಯಾಕೆ ಇದು ಕಾರಣ, ಯಾಕೆಂದರೆ ಒಂದು ಭೂಮಧ್ಯ ರೇಖೆ ಮತ್ತು ಧ್ರುವಗಳ ನಡುವಿನ ತಾಪಮಾನ ಮತ್ತು ವಾಯು ಸಮರ್ಧನ ವ್ಯತ್ಯಾಸ ಆಗಿರ್ತದೆ, ಹೆಚ್ಚಿನ ಕಡೆಯಿಂದ ಕಡಿಮೆ ಕಡೆ ಹೋಗ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂಗಮ್ ಕಾಲದ ತಿನೈ ವರ್ಗೀಕರಣ ಮತ್ತು ಸಾಂಪ್ರದಾಯಿಕ ಪವಿತ್ರ ವನಗಳು ಪರಿಸರದ ಮೇಲೆ ಯಾವ ಸಕಾರಾತ್ಮಕ ಪರಿಣಾಮವನ್ನು ಬೀರಿದವು ಅಂತ ಕೇಳಿದಾನೆ. ಹೆಸರನ್ನ ಯಾವುದು ಬೀರಿದವು ಅಂದರೆ ಇವು ಪರಿಸರ ಸಮತೋಲನವನ್ನು ಕಾಪಾಡಿದವು ಮತ್ತು ಸ್ಥಳೀಯ ಜೀವವೈವಿಧ್ಯವನ್ನು ರಕ್ಷಣೆ ಮಾಡ್ತವೆ. ಯಾವುದು ಅಂದರೆ ಈ ಒಂದು ತಿನೈ ವರ್ಗೀಕರಣ ಅಂತ ಹೇಳ್ತೀವಿ, ಈ ಒಂದು ಸಂಗಮ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಯೂನಿಫಾರ್ಮ್ ಸ್ಪೀಡಲ್ಲಿ ಚಲಿಸುವ ವಸ್ತುವಿನ ದೂರ ಕಾಲ ನಕ್ಷೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಯಾವಾಗಲೂ ಸ್ಟ್ರೇಟ್ ಲೈನ್ ಆಗಿರುತ್ತೆ. ಓಕೆ, ಸೊ ಏನು ಅಂತಂದರೆ ಓಕೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಸ್ಟ್ರೇಟ್ ಲೈನ್ ಆಗಿರುತ್ತೆ. ಇಫ್ ಏನಾದರೂ ಇದು ಯಾವುದು ಸ್ಪೀಡ್ ಯೂನಿಫಾರ್ಮ್ ಆಗಿರಲಿಲ್ಲ ಅಂತಂದರೆ ಸ್ವಲ್ಪ ಕಾರ್ವರ್ಡ್ ಆಗಿ ಬರುತ್ತೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ನವೀನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ MNRE ಅಡಿಯಲ್ಲಿ ರಾಷ್ಟ್ರೀಯ ಗ್ರೀನ್ ಹೈಡ್ರೋಜನ್ ಮಿಷನ್ನಲ್ಲಿ ಎಷ್ಟು ಕಂಪ್ನಿಗಳಿಗೆ ಗ್ರೀನ್ ಹೈಡ್ರೋಜನ್ ಉತ್ಪಾದನಾ ಸಾಮರ್ಥ್ಯ 8,62,000 MTPA ಮೆಟ್ರಿಕ್ ಟನ್ ಪರ್ ಇಯರ್ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸೊ ಎಷ್ಟು ಅಂದರೆ ಈ ಒಂದು 18 ಕಂಪ್ನಿಗಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಸ್ಯ ಮತ್ತು ಪ್ರಾಣಿ ಅಂಗಾಂಶಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನಾಗ್ತದೆ ಸರಿಯಾದ ಉತ್ತರ, ಪ್ರಾಣಿ ಅಂಗಾಂಶವು ಸಸ್ಯ ಅಂಗಾಂಶಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಬಳಸ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉಸಿರಾಟದ ವ್ಯವಸ್ಥೆಯಲ್ಲಿ ಶ್ವಾಸನಾಳಗಳ ಮತ್ತು ಶ್ವಾಸನಳಿಕೆಗಳ ಕೊನೆಯ ಭಾಗದಲ್ಲಿರುವ ಈ ಒಂದು ಅಲ್ವಿಯೋಲಾಯ್ ಮುಖ್ಯ ಕಾರ್ಯವೇನು ಅಂತ ಕೇಳಿದಾನೆ. ಅಲ್ವಿಯೋಲಾಯ್ನ ಒಂದು ಮುಖ್ಯ ಕಾರ್ಯವೇನು, ಸೊ ಇದರ ಒಂದು ಮುಖ್ಯ ಕಾರ್ಯ ಅವು ಗಾಳಿಯಿಂದ ಆಮ್ಲಜನಕವನ್ನು ಹೀರಿಕೊಳ್ಳುತ್ತೆ ಮತ್ತು ರಕ್ತದಿಂದ ಇಂಗಾಲದ ಡೈಆಕ್ಸೈಡನ್ನು ಹೊರಹಾಕ್ತದೆ. ಅಲ್ವಿಯೋಲಾಯ್ ಎಲ್ಲಿ ಕಂಡು ಬರುತ್ತೆ ನಿಮಗೆ, ಲಂಗ್ಸಲ್ಲಿ ಕಂಡು ಬರುತ್ತೆ. ನೆಫ್ರಾನ್ ಎಲ್ಲಿ ಕಂಡು ಬರುತ್ತೆ ನಿಮಗೆ, ಕಿಡ್ನಿಯಲ್ಲಿ ಕಂಡು ಬರುತ್ತೆ. ನ್ಯೂರಾನ್ ಎಲ್ಲಿ ಕಂಡು ಬರುತ್ತೆ ನಿಮಗೆ, ಈ ಒಂದು ಬ್ರೈನ್ಸಲ್ಲಿ ಕಂಡು ಬರುತ್ತೆ. ಇದೆಲ್ಲ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಧಾತುವಿನ ಪರಮಾಣು ದ್ರವ್ಯರಾಶಿ 31, ಪರಮಾಣುವಿನ ಸಂಖ್ಯೆ 15 ಆಗಿದೆ. ಪರಮಾಣುವಿನಲ್ಲಿ 16 ಸಂಖ್ಯೆಯು ಯಾವುದನ್ನು ಪ್ರತಿನಿಧಿಸ್ತದೆ ಅಂತ ಕೇಳಿದ್ರೆ 16 ಒಂದು ಪ್ರೋಟಾನನ್ನು ಪ್ರತಿನಿಧಿಸ್ತದೆ, ಪ್ರೋಟಾನ್ಗಳು ಅಂತ ಹೇಳ್ತೀವಿ. ಕ್ಷಮಿಸಿ, ಓಕೆ ಅಟೋಮಿಕ್ ನಂಬರ್ ಎಷ್ಟು ಕೊಟ್ಟಿದ್ದಾರೆ? ಓಕೆ ಎಟೋಮಿಕ್ ನಂಬರ್, ಓಕೆ ಎಟೋಮಿಕ್ ನಂಬರ್ ಏನಿರುತ್ತಲ್ವ ಇದು ಪರಮಾಣು ಸಂಖ್ಯೆ ಏನಿದೆಯಲ್ಲ, ಪರಮಾಣು ಸಂಖ್ಯೆ ಅಂದರೆ ಪ್ರೋಟಾನ್ಗಳು ಅಂತ ಹೇಳ್ತೀವಿ. ಅಂದರೆ ರಿಮೈನಿಂಗ್ ಉಳಿದಿದ್ದೇನಿರುತ್ತಲ್ವ P+N, ಸೊ ಒಂದು ನ್ಯೂಟ್ರಾನ್ ಏನಿದೆಯಲ್ವ, ಸೊ ಅದು ಎರಡು ಸೇರಿದಾಗ ಒಂದು ಮಾಸ್ ಆಗುತ್ತೆ. ಸೊ ಒಂದು ನ್ಯೂಟ್ರಾನ್ ಎಷ್ಟಿದೆ 16 ಅಂತ ಕೇಳಿದಾನೆ. ಸೊ ಆ ಒಂದು 16 ಏನಿದೆಯಲ್ಲ ನ್ಯೂಟ್ರಾನ್ ಆಗಿರುತ್ತೆ. ಓಕೆ ನ್ಯೂಟ್ರಾನ್ ಆಗಿರುತ್ತೆ, ಎಲೆಕ್ಟ್ರಾನ್ ಇಲ್ಲಿ ಕೂಡಿಸಲ್ಲ, ಮಾಸಲ್ಲಿ ಕೂಡಿಸಲ್ಲ. ಸೊ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನನ್ನು ನಾವು ಕೂಡಿಸ್ತೀವಿ. ಇವಾಗ ಆಲ್ರೆಡಿ ಪ್ರೋಟಾನ್ ಅವ್ರು ಕೊಟ್ಟಿದ್ದಾರೆ ಎಷ್ಟು 15 ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ನ್ಯೂಟ್ರಾನ್ 16 ಇದ್ದಾವೆ ಅಂತ ಕೇಳಿದಾನೆ. ಸೊ ಆ 16 ಯಾವುದು ಅಂತ, ಸೊ ಅದು ನ್ಯೂಟ್ರಾನ್ ಇದೆ ಅಂತ ಹೇಳಬೇಕಾಗತ್ತೆ. ಓಕೆ ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ವಾಹಕದ ತಂತಿಯ ವಿದ್ಯುತ್ ರೋಧವು R ಅದರ ಅಡ್ಡ ಕೊಯ್ತದ ವಿಸ್ತೀರ್ಣಕ್ಕೆ ಹೇಗೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ರೋಧವು
ಸೊ ಇಲ್ಲಿ ನಿಮ್ಗೊಂದು ಫಾರ್ಮುಲಾ ಬರುತ್ತಲ್ಲ, ಏನು ಬರುತ್ತೆ? ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆ್ಯಂಡ್ ದೆನ್ ಯೂನಿವರ್ಸ್ಲಿ ಪ್ರಪೋರ್ಷನಲ್ ಟು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಏನಂದರೆ ಆರ್ ರೆಸಿಸ್ಟೆನ್ಸ್ ಅಂತ ಅಂತಕ್ಕಂಥದ್ದು ಆ ಒಂದು ಲೆಂತ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಇರುತ್ತೆ. ಆ್ಯಂಡ್ ದೆನ್ ಇನ್ವರ್ಸ್ಲಿ ಪ್ರಪೋರ್ಷನ್ ಯಾವುದಕ್ಕಿರುತ್ತೆ ಅಂದರೆ ಈ ಒಂದು ಕ್ರಾಸ್ ಸೆಕ್ಷನ್ ಏರಿಯಾಗಿರುತ್ತೆ. ಕ್ರಾಸ್ ಸೆಕ್ಷನ್ ಏನಾದರೂ ಹೆಚ್ಚಿಗೆ ಆಗ್ತಾ ಹೋದರೆ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಈ ಒಂದು ಲೆಂತ್ ಏನಾದರೂ ಹೆಚ್ಚಿಗೆ ಆಗ್ತಾ ಹೋದರೆ ರೆಸಿಸ್ಟೆನ್ಸ್ ಸಹ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇದೇ ಸಿಂಪಲ್ ಮೀನಿಂಗ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಸೊ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈ ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಅಲ್ಯೂಮಿನಿಯಂ ಸಲ್ಫೇಟ್ನ ಸರಿಯಾದ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದ್ದಾನೆ. ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಅಂದರೆ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನೀವೇನಾದರೂ ವಿಡಿಯೋನ ಇಷ್ಟಪಟ್ಟಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ಒಂದು ಕ್ಲಾಸ್ಗಳನ್ನು ಶೇರ್ ಮಾಡಿ. ಓಕೆ, ಆ್ಯಂಡ್ ಇನ್ನೊಂದು ಏನೋ ಒಂದು ಅಬ್ಸರ್ವ್ ಮಾಡಿದ್ದೀನಿ ಅಂತಂದರೆ, ಸಾಕಷ್ಟು ಜನ ಕಾಮೆಂಟ್ಸ್ ಸಹ ಹಾಕ್ತಿರ್ತೀರಾ. ಓಕೆ ಸರ್, ಥ್ಯಾಂಕ್ಸ್ ಸರ್, ಹಾಗೆ ಹೀಗೆ ಅಂತ. ಆ್ಯಂಡ್ ದೆನ್ ಆನ್ಸರ್ ಸಹ ಹೇಳಿರ್ತೀರಾ, ಬಟ್ ಸಬ್ಸ್ಕ್ರೈಬ್ ನೀವೇ ಮಾಡಿರಲ್ಲ. ಓಕೆ, ಸೊ ನೀವು ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.